ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿ ಸಾರಿಗೆ, ಗುರುಮಾತಾ ಸ್ವರ್ಣಮಾಲಾ ಪತ್ರಿ ಮೇಡಮ್ಗೆ, ನನ್ನ ತಂದೆ ತಾಯಿಯರಿಗೆ, ನನ್ನ ಮಾರ್ಗದರ್ಶಕ ಗುರು ಬ್ರಹ್ಮಶ್ರೀ ಪ್ರೇಮ್ನಾಥ್ ಸರ್ಗೆ ನನ್ನ ಕೋಟಿ ಕೋಟಿ ವಂದನೆಗಳು. ನನ್ನ ಜೊತೆ ಸೇರಿರುವ ಎಲ್ಲಾ ಧ್ಯಾನ ಮಿತ್ರರಿಗೆ ನನ್ನ ಕೋಟಿ ಕೋಟಿ ವಂದನೆಗಳು. ಸ್ನೇಹಿತರೆ, ಅದ್ಭುತವಾದ ಧ್ಯಾನವನ್ನು ಮಾಡಿ ಈಗ ತಾನೇ ಒಬ್ಬೊಬ್ರೆ ಹೊರಗೆ ಬರ್ತಾ ಇದ್ರಿ. ಧ್ಯಾನದಿಂದ ಕೇವಲ 3 ದಿವಸದಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ಬದಲಾವಣೆ ಮಾಡ್ಕೋಬಹುದು ಅಂದ್ರೆ ನಂಬ್ತೀರಾ ನೀವು? ಓನ್ಲಿ 3 days, ನಾಟ್ 3 weeks, 3 months, 3 years. ಬರೀ ಕೇವಲ 3 ದಿವಸದಲ್ಲಿ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಬದಲಾವಣೆ ಮಾಡ್ಕೋಬಹುದು. ಆದ್ರೆ ನಮ್ಮೆಲ್ಲರಲ್ಲಿ ಒಂದು ದೊಡ್ಡ ವೀಕ್ನೆಸ್ ಏನು ಅಂತಂದ್ರೆ, ನನ್ನಿಂದ ಆಗೋಲ್ಲ ಅನ್ನೋದೇ ಒಂದು ದೊಡ್ಡ ಡ್ರಾಬ್ಯಾಕ್. ಯಾರಾದ್ರೂ ಮಾಸ್ಟರ್ಸ್ ಆಗ್ಲಿ, ಗುರುಗಳಾಗ್ಲಿ ಏನಾದ್ರೂ ಹೇಳಿದಾಗ ಒಳಗಡೆಯಿಂದ ಬರೋದು ನನ್ನಿಂದ ಆಗಲ್ಲ, ಅವ್ರು ದೊಡ್ಡ ಮಾಸ್ಟರ್ಪ್ಪ, ಅವ್ರು ಮಾಡ್ತಾರೆ, ನನ್ನಿಂದ ಆಗಲ್ಲ. ಈ ನನ್ನಿಂದ ಆಗಲ್ಲ ಅನ್ನೋದನ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡಿ, ನನ್ನಿಂದ ಯಾಕೆ ಆಗಲ್ಲ ಅಂತ ನಾವು ಪ್ರಯತ್ನ ಪಟ್ರೆ 3 ದಿವಸ ನಮಗೆ ಬಹಳ ಹೆಚ್ಚಿನ ಅವಧಿ ಆಗ್ಬಿಡುತ್ತೆ. 72 ಗಂಟೆ ಮಾಸ್ಟರ್ಸ್, 72 hours. 72 hours ನಲ್ಲಿ ನೀವು ಬೇಕಾದ ಮಾಡ್ಬೋದು. ಆದ್ರೆ ನಿಮ್ಮ ಒಂದು ಸ್ಟೇಟ್ಮೆಂಟ್ ಒಳಗಿಂದ ನಿಮ್ಮ ಮನಸ್ಸು ಸತತವಾಗಿ ಏನು ರಿಲೀಸ್ ಮಾಡ್ತಾ ಇದೆಯಲ್ಲ, ನನ್ನಿಂದ ಆಗಲ್ಲ ಅನ್ನೋದನ್ನ ನನ್ನಿಂದ ಯಾಕಾಗಲ್ಲ ಅನ್ನೋ ಪ್ರಶ್ನೆಗೆ ಪರಿವರ್ತನೆ ಮಾಡಿ. ನನ್ನಿಂದ ಆಗಲ್ಲ ಉತ್ತರವನ್ನು ನನ್ನಿಂದ ಯಾಕಾಗಲ್ಲ ಅನ್ನೋ ಪ್ರಶ್ನೆಗೆ ಪರಿವರ್ತನೆ ಮಾಡಿ. ಅಲ್ಲಿ ಶುರು ಆಗುತ್ತೆ ನಿಮಗೆ ಅದ್ಭುತವಾದ ಬದಲಾವಣೆ. ನಿಮ್ಮ ಮನಸ್ಸಿನ ತಳಹದಿಯನ್ನ ನಕಾರಾತ್ಮಕದಿಂದ ತುಂಬಿದ್ರೆ ನೀವು ಯಾವ ರೀತಿ ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ನಿಮ್ಮ ಮನಸ್ಸಿನ ತಳಹದಿಯನ್ನು ನೀವು ಅದ್ಭುತವಾಗಿ ತುಂಬಿದಾಗ ಮಾತ್ರ ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮನಸ್ಸು 3 ವಿಧವಾಗಿ ವಿಂಗಡಿಸಲಾಗಿದೆ. ಮನಸ್ಸು, ಸೂಕ್ತ ಮನಸ್ಸು, ಅಚೇತನವಾದ ಮನಸ್ಸು. ಚೇತನ ಮನಸ್ಸು, ಅಚೇತನವಾದ ಮನಸ್ಸು, ಸೂಕ್ತ ಮನಸ್ಸು. ನೋಡಿ, ನಮ್ ಕಣ್ಣಿಗೆ ಕಾಣ್ತಿರೋದು ಒಂದೇ ಮನಸ್ಸು ಆದ್ರೂ, ದಿನ ಅನಿತ್ಯ ನಮ್ಮ ಬಳಕೆಯಲ್ಲಿ ಬರ್ತಿರೋ ಒಂದೇ ಮನಸ್ಸು ಆದ್ರೂ ಅದರಿಂದ ಇನ್ನ 2 ಮನಸ್ಸಿದೆ ಅಂತೇಳಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಖಂಡಿತವಾಗಿ ಆ 2 ಮನಸ್ಸುಗಳಿದೆ. ಕಾನ್ಶಿಯಸ್ ಮೈಂಡ್, ಅನ್ಕಾನ್ಶಿಯಸ್ ಮೈಂಡ್ ಅಂಡ್ ಸಬ್ಕಾನ್ಶಿಯಸ್ ಮೈಂಡ್. ಚೇತನ ಮನಸ್ಸು, ಅಚೇತನ ಮನಸ್ಸು ಮತ್ತು ಸೂಕ್ತ ಮನಸ್ಸು. ಈಗ ನಮಗೆ ಅಚೇತನವಾದ ಮನಸ್ಸಿನ ಬಗ್ಗೆ ಹೆಚ್ಚಿನ ಡಿಸ್ಕಷನ್ ಬೇಡ. ಯಾಕೆಂದ್ರೆ ಅಚೇತನವಾದ ಮನಸ್ಸಿನ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಂದ್ರೆ ಬಹಳಷ್ಟು ಸಾಧನೆ ಮಾಡ್ಬೇಕು. ಅದಕ್ಕೆ ನಮಗೆ ಈಗ ಬೇಕಾಗಿರುವುದು ಚೇತನವಾದ ಮನಸ್ಸು ಮತ್ತು ಸೂಕ್ತ ಮನಸ್ಸು. ನಮ್ಮನ್ನು ನಾವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ 2 ಮನಸ್ಸು ಬಹಳ ಪ್ರಮುಖವಾದದ್ದು. ಹಂಗಾದ್ರೆ ಚೇತನ ಮನಸ್ಸು ಅಂದ್ರೆ ಏನು? ನಾನೀಗ ನಿಮ್ ಕಡೆ ಮಾತಾಡ್ತಾ ಇದ್ದೀನಿ. ಸತ್ಸಂಗದಲ್ಲಿ ನಾನು
ನಿಮಗೆ ವಿಸ್ಡಮ್ ಶೇರಿಂಗ್ ಮಾಡ್ತಾ ಇದ್ದೀನಿ, ಜ್ಞಾನವನ್ನು ಹಂಚ್ತಾ ಇದ್ದೀನಿ. ಇದು ನನ್ನ ಚೇತನವಾದ ಮನಸ್ಸಿನಿಂದ ನಡೀತಿರುವ ಕಾರ್ಯ. ಯಾವುದೇ ಒಂದು ಕಾರ್ಯ ನಿಮ್ಮ ಜಾಗೃತ ಉಳ್ಳ ಸ್ಥಿತಿಯಲ್ಲಿ ನಡೀತಿದೆ ಅಂದ್ರೆ ಅದು ಚೇತನ ಮನಸ್ಸಿಂದ ಮಾತ್ರ ನಡೀತಿದೆ. ಯಾವುದೇ ಒಂದು ಕಾರ್ಯ ನಿಮ್ಮ ಅಜಾಗೃತೆಯಲ್ಲಿ ನಿಮಗೆ ಗೋಚರವಿಲ್ಲದೆ ನಡೆಯುತ್ತಿದೆ ಅಂದ್ರೆ ಅದು ಅಚೇತನವಾದ ಮನಸ್ಸಿನ ಸ್ಥಿತಿ. ಅದಕ್ಕೆ ಉದಾಹರಣೆ, ರಾತ್ರಿ ನೀವು ಮಲಗಿದಾಗ ಏನಾಗುತ್ತೆ ನಿಮಗೆ 1 ಪೈಸಾ ಭಾಗ ಗೊತ್ತಿರಲ್ಲ. ಅದೆಲ್ಲವೂ ಅಚೇತನವಾದ ಮನಸ್ಸಿನಿಂದ ನಡೆಯುತ್ತಿರುತ್ತೆ. ಯಾವಾಗ ನೀವು ಬೆಳಗ್ಗೆ ಎಚ್ಚರಗೊಳ್ತಿರೋ, ನಿದ್ದೆಯಿಂದ ಹೊರಗಡೆ ಬರ್ತಿರೋ, ನಿಮ್ಮ ಕಾರ್ಯಗಳನ್ನು ಶುರು ಮಾಡ್ತಿರೋ, ಅದೆಲ್ಲವೂ ಚೇತನ ಮನಸ್ಸಿನಿಂದ ಆಗುವಂತ ಕೆಲಸಗಳು. ಹಾಗಾದ್ರೆ ಈ ಸೂಕ್ತ ಮನಸ್ಸಿನ ಕೆಲಸವೇನು? ಚೇತನ ಅಚೇತನ ಮನಸ್ಸಾಯ್ತು, ಈ ಸೂಕ್ತ ಮನಸ್ಸಿನ ಕೆಲಸವೇನು? ಈ ಸೂಕ್ತ ಮನಸ್ಸೇನಿದೆಯಲ್ಲ, ಬಹಳ ಅದ್ಭುತವಾದ ಮನಸ್ಸು. ಇದು ಬಹಳ ಮುಖ್ಯವಾದದ್ದು. ಈ ಒಂದು ನಮ್ಮ ವೈಯಕ್ತಿಕ ಜೀವನ ನಡೆಸೋದಕ್ಕೆ ಈ ಸೂಕ್ತ ಮನಸ್ಸು ಬಹಳ ಉಪಯೋಗವಾದದ್ದು. ಆದ್ರೆ ಅದರ ಬಳಕೆಯನ್ನು ಯಾರು ಮಾಡ್ಕೊಳ್ತಾ ಇಲ್ಲ. ಎಸ್ಪೆಷಲಿ ಮೆಡಿಟೇಟರ್ಸ್ಗೆ ಆ ಸೂಕ್ತ ಮನಸ್ಸನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನ ಗೊತ್ತಿರಬೇಕು. ಧ್ಯಾನಿಗಳಿಗೆ ಆ ಸೂಕ್ತ ಮನಸ್ಸು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಯಾಕೆಂದ್ರೆ ಧ್ಯಾನದಿಂದನೇ ಆ ಒಂದು ಸೂಕ್ತ ಮನಸ್ಸು ಅದ್ಭುತವಾಗಿ ಚೇತನಗೊಳ್ಳುತ್ತೆ, ಆಕ್ಟಿವೇಟ್ ಆಗುತ್ತೆ, ಅದ್ಭುತವಾದ ಅದರ ಕೆಲಸವನ್ನು ಮಾಡಕ್ ಶುರು ಮಾಡುತ್ತೆ. ಆದ್ರೆ ಏನ್ ಮಾಡುತ್ತೆ ಸಬ್ ಕಾನ್ಶಿಯಸ್ ಮೈಂಡ್? ಏನ್ ಮಾಡುತ್ತೆ ಈ ಸೂಕ್ತ ಮನಸ್ಸು? ಏನು ಮಾಡಲ್ಲ ಅಂತ ಕೇಳಿ, ಏನು ಮಾಡುತ್ತೆ ಅಂತ ಕೇಳಬೇಡಿ ಅಂತ ಒಂದು ಮಾಸ್ಟರ್ ಹೇಳ್ತಾರೆ. ವಾಟ್ ಇಟ್ ಕ್ಯಾನ್ ಡೂ ಅಂತ ಕೇಳಬೇಡಿ, ವಾಟ್ ಇಟ್ ಕ್ಯಾನ್ ನಾಟ್ ಡೂ ಅಂತ ಕೇಳ್ರಿ ಅಂತೇಳಿ ಒಂದು ಮಾಸ್ಟರ್ ಹೇಳಿದ್ದಾರೆ. ಅಂದ್ರೆ ಏನೆಲ್ಲ ಕೆಲಸಗಳಿದೆ, ಎಲ್ಲ ಕೆಲಸ ಮಾಡೋದಕ್ಕೆ ಅರ್ಹವಾದ ಸೂಕ್ತ ಮನಸ್ಸನ್ನು ನಾವು ಸೈಲೆಂಟ್ ಆಗ ಅದ್ರ ಪಾಡಿಗೆ ಅದನ್ನ ಕೆಲಸ ಮಾಡೋದಕ್ಕೆ ಬಿಟ್ಬಿಟ್ಟಿದೀವಿ. ನಾವು ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ನಾವು ಧ್ಯಾನಿಗಳು ಸೂಕ್ತ ಮನಸ್ಸಿನ ಬಗ್ಗೆ ಗಮನ ಹರಿಸಬೇಕು. ಈ ಸೂಕ್ತ ಮನಸ್ಸು ಯಾವ ರೀತಿ ಕೆಲಸ ಮಾಡುತ್ತೆ? ನಿಮ್ಮ ದಿನನಿತ್ಯ ಜೀವನ ಶೈಲಿ ಯಾವ ರೀತಿ ಇದೆ? ನಿಮ್ಮ ಆಲೋಚನೆಗಳು ಯಾವ ರೀತಿ ಇದೆ? ನಿಮ್ಮ ಜನರ ಜೊತೆಗೆ ವ್ಯವಹಾರ ಯಾವ ರೀತಿ ಇದೆ? ಬೆಳಿಗ್ಗಿನಿಂದ ಸಂಜೆಯವರೆಗೆ ನಿಮ್ಮ ದಿನನಿತ್ಯ ಕಾರ್ಯ ಯಾವ ರೀತಿ ಇದೆ? ಇದೆಲ್ಲದರ ಒಂದು ಬೇಸ್ ಮೇಲೆ ಸೂಕ್ತ ಮನಸ್ಸು ಕೆಲಸ ಮಾಡುತ್ತೆ. ಇವತ್ತು ಬೆಳಗ್ಗಿನಿಂದ ರಾತ್ರಿವರೆಗೆ ನಾನು ಚೇತನ ಮನಸ್ಸಿನಿಂದ ಏನೆಲ್ಲ ಕೆಲಸ ಮಾಡಿದ್ನೋ, ಪ್ರತಿ ಒಂದು ಕಾರ್ಯ, ಪ್ರತಿ ಒಂದು ಆಲೋಚನೆ, ಪ್ರತಿ ಒಂದು ಮಾತು, ಪ್ರತಿ ಒಂದು ಭಾವನೆ ಎಲ್ಲವೂ ಆ ಸೂಕ್ತ ಮನಸ್ಸಿನಲ್ಲಿ ರೆಕಾರ್ಡ್ ಆಗುತ್ತೆ. ಈವನ್ 1 ಫ್ರಾಕ್ಷನ್ ಆಫ್ ಸೆಕೆಂಡ್ ಬಿಡ್ಲಾರ್ದಂಗೆ ರೆಕಾರ್ಡ್ ಆಗುತ್ತೆ. ಎಷ್ಟು GB ಇದೇನೋ, ಎಷ್ಟು ಟೆರಾಬೈಟ್ ಇದೇನೋ ಸ್ಟೋರೇಜ್ ಗೊತ್ತಿಲ್ಲ ಮೈಂಡ್ ಅಲ್ಲಿ. ನೋ ಒನ್ ಕ್ಯಾನ್ ಫೈಂಡ್ ಇಟ್. ಎಕ್ಸ್ಟೆಂಡಬಲ್ ಮೆಮೊರಿ ಅದು, ಎಷ್ಟು ಬೇಕಾದ್ರೂ ಎಕ್ಸ್ಟೆಂಡ್ ಮಾಡ್ಬೋದು. ಯಾಕಂದ್ರೆ 300-400 ಜನ್ಮದ ಒಂದು ಮೆಮೊರಿ ಅದ್ರಲ್ಲಿ ಇರುತ್ತೆ. ಆದ್ರೆ ತಾತ್ಕಾಲಿಕವಾಗಿ ಟೆಂಪರರಿ ಸಲುವಾಗಿ ಅದನ್ನ ಮರೆ ಮಾಚಿರ್ತಾರೆ ಅಷ್ಟೇ ಹೊರತು ಇಟ್ ಕ್ಯಾನಾಟ್ ಬಿ ಗಾನ್. ಆ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ
ಅದು ಸ್ಟೋರೇಜ್ ಆಗಿರುತ್ತೆ. ನಿಮ್ಮ ಹಿಂದಿನ ಜನ್ಮದ ಎಲ್ಲಾ ಒಂದು ನೆನಪುಗಳು ಅದು ಸ್ಟೋರೇಜ್ ಆಗಿರುತ್ತೆ. ನೋಡಿ, ಆ ಸೂಕ್ತ ಮನಸ್ಸು ಆತ್ಮದ ಜೊತೆಗೆ ಹೊರಟೋಗ್ಬಿಡುತ್ತೆ, ಅದು ದೇಹದಲ್ಲಿ ಇರೋಲ್ಲ. ಮತ್ತೆ ನಿಮ್ಮ ಮುಂದಿನ ಜನ್ಮದಲ್ಲಿನೂ ಹಂಗೆ ಕಂಟಿನ್ಯೂ ಆಗುತ್ತೆ. ಹಾಗೆ 300ರಿಂದ 400 ಜನ್ಮದ ಒಂದು ರೆಕಾರ್ಡಿಂಗ್ ಏನಿರುತ್ತೆ ಅಲ್ಲ, ಹಂಗೆ ಸ್ಟೋರೇಜ್ ಆಗಿರುತ್ತೆ. ಟೆಂಪರರಿ ಬ್ಲಾಕ್ ಮಾಡಿರ್ತಾರೆ ಈ ಲೈಫ್ ಟೈಮಿಗೆ ಬಂದಾಗ. ಹಿಂದಿನ ಎಲ್ಲಾ ಜನ್ಮದ್ದು ಟೆಂಪರರಿ ಬ್ಲಾಕ್ ಆಗಿರುತ್ತೆ. ಧ್ಯಾನ ಮಾಡಿದಾಗ ಹಿಂದಿನ ಪ್ರತಿ ಒಂದು ಸಂಘಟನೆಗಳು, ಹಿಂದಿನ ಜನ್ಮದ ನಿಮ್ಮ ಸಾಧನೆಯ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಅದು ಸಾಧ್ಯ. ಧ್ಯಾನ ಹೆಚ್ಚು ಹೆಚ್ಚು ಮಾಡಿದಾಗ ಏನಾಗುತ್ತೆ ನೋಡ್ರಿ, ಸಬ್ ಕಾನ್ಶಿಯಸ್ ಮೈಂಡಿಗೆ ಪದಗಳು ಬೇಕಾಗಿಲ್ಲ, ನಿಶಬ್ದತೆ ಬೇಕು. ನಿಶಬ್ದತೆಯಲ್ಲಿ ಅದು ಅದ್ಭುತವಾದ ಕೆಲಸ ಮಾಡುತ್ತೆ. ನಿಶಬ್ದತೆಯಲ್ಲಿ ನಿಮಗೆ ಬೇಡವಾದ ಕಸವನ್ನು ನಿರಂತರವಾಗಿ ನಿಮ್ಮ ಸೂಕ್ತ ಮನಸ್ಸಿನಿಂದ ಡಿಲೀಟ್ ಮಾಡಿ ಒಗೆಯುತ್ತೆ. ನಿಶಬ್ದತೆ ಇದ್ದಾಗ ಸೈಲೆನ್ಸ್ ಯಾವಾಗ ಸಿಗುತ್ತೆ? ಧ್ಯಾನದಲ್ಲಿ ಸಿಗುತ್ತೆ. ಗಂಟೆಗಟ್ಟೆ ಧ್ಯಾನ ಮಾಡು ಅಂತೇಳಿ ಪತ್ರಿ ಸರ್ ಹೇಳಿದ್ರು. ಕಣ್ ಮುಚ್ಕೋ, ಧ್ಯಾನ ಕೂತ್ಕೋ, ಗಂಟೆ ಹಂಗೆ ಧ್ಯಾನ ಮಾಡು ಅಂತ ಹೇಳಿದ್ರು. ಯಾಕೆ ಹೇಳಿದ್ರು? ಸಾರು ಅರ್ತಿದ್ರು. ಸಾರಿಗೆ ಸೂಕ್ತ ಮನಸ್ಸಿನಲ್ಲಿ ಏನೇನಾಗುತ್ತೆ ಅದರ ಬಗ್ಗೆ ಜ್ಞಾನವಿತ್ತು. ಆ ಸೂಕ್ತ ಮನಸ್ಸಿನ ಬದಲಾವಣೆ ಸಲುವಾಗಿ ನಾವು ಧ್ಯಾನ ಮಾಡಬೇಕು. ಅದರಲ್ಲಿರುವ ಕಸವನ್ನು ತೆಗೆದುಹಾಕೋ ಸಲುವಾಗಿ ನಾವು ಧ್ಯಾನ ಮಾಡಬೇಕು. ಅದರಲ್ಲಿ ಅದ್ಭುತವಾದ ಸೃಷ್ಟಿಯ ಕಾರ್ಯ, ಮಿರಾಕ್ಯುಲಸ್ ಕ್ರಿಯೇಷನ್, ಅದ್ಭುತವಾದ ಸೃಷ್ಟಿ ಕಾರ್ಯವನ್ನು ದಾಖಲೆ ಮಾಡೋದಕ್ಕೆ ನಾವು ಧ್ಯಾನ ಮಾಡಬೇಕು. ಯಾವ ರೀತಿ ದಾಖಲೆ ಆಗುತ್ತೆ? ಧ್ಯಾನ ಮಾಡಿದಾಗ ನಿಮ್ಮ ಆಲೋಚನೆ ಬದಲಾವಣೆ ಆಗುತ್ತೆ. ಧ್ಯಾನ ಮಾಡಿದಾಗ ನಿಮ್ಮ ಮನಸ್ಸಿನ ತಳಹದಿ ಯಾವುದೇ ಇದ್ರೆ ನಕಾರಾತ್ಮಕವಾಗಿತ್ತು ಅದು ಸಕಾರಾತ್ಮಕವಾಗಿ ಅದ್ಭುತವಾದ ತಳಹದಿಯಾಗಿ ಪರಿವರ್ತನೆಯಾದಾಗ ನಿಮ್ಮ ಆಲೋಚನೆಗಳು ಅದ್ಭುತವಾಗಿರುತ್ತೆ. ನಿಮ್ಮ ಆಲೋಚನೆಗಳು ಅದ್ಭುತವಾದಾಗ ನಿಮ್ಮ ಕಾರ್ಯ ಅದ್ಭುತವಾಗಿರುತ್ತೆ, ನಿಮ್ಮ ಮಾತು ಅದ್ಭುತವಾಗಿರುತ್ತೆ, ನಿಮ್ಮ ಭಾವನೆ ಅದ್ಭುತವಾಗಿರುತ್ತೆ. ಯಾವಾಗ ನಿಮ್ಮ ಆಲೋಚನೆ, ಮಾತು, ಭಾವನೆ, ಕಾರ್ಯ ಅದ್ಭುತವಾಗಿರುತ್ತೋ ಆ ಅದ್ಭುತವಾದ ಸಂಘಟನೆಗಳು ಎಲ್ಲವೂ ನಿಮ್ಮ ಸೂಕ್ತ ಮನಸ್ಸಿನಲ್ಲಿ ದಾಖಲೆ ಆಗ್ತಾ ಹೋಗುತ್ತೆ. ಆದ್ರೆ ನಾವೇನ್ ಮಾಡ್ಬೇಕು? ಇಲ್ಲಿ ನಮ್ಮ ಸ್ವಇಚ್ಛೆ ಬಹಳ ಇಂಪಾರ್ಟೆಂಟ್ ಮಾಸ್ಟರ್ಸ್. ಫ್ರೀ ವಿಲ್ ಅನ್ನೋದನ್ನ ಪ್ರತಿ ಒಬ್ಬರಿಗೆ ಭಗವಂತ ಕೊಟ್ಟಿದ್ದಾನೆ. ಆ ಫ್ರೀ ವಿಲ್ ಮಧ್ಯದಲ್ಲಿ ಭಗವಂತ ಕೂಡ ಎಂಟ್ರಿ ಆಗಲ್ಲ. ಹಂಗೆ ಎಂಟ್ರಿ ಆಗದಿದ್ರೆ ಟ್ವಿನ್ ಟವರ್ ಬ್ಲಾಸ್ಟ್ ಮಾಡಿದಾಗ ಬಿನ್ ಲಾಡನ್ ಒಳಗೆ ಹೋಗ್ಕೊಂಡು ನೀನ್ ಬ್ಲಾಸ್ಟ್ ಮಾಡ್ಬೇಡಪ್ಪ ಅಂತೇಳಿ ಭಗವಂತ ಹೇಳ್ಬೋದಿತ್ತು. ನೋ, ಫ್ರೀ ವಿಲ್ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಭಗವಂತ ಎಂಟ್ರಿ ಆಗಲ್ಲ. ಯಾಕೆಂದ್ರೆ ನೀನೇ ಭಗವಂತನ ಒಂದು ಅಂಶ ನೀನು. ಅದಕ್ಕೆ ನಿನಗೆ ಸ್ವಇಚ್ಛೆ ಕೊಟ್ಟಿದ್ದಾನೆ. ಆ ಸ್ವಇಚ್ಛೆದಲ್ಲಿ ಯಾರು ಹಸ್ತಕ್ಷೇಪ ಮಾಡೋಲ್ಲ. ಆ ಕಾರಣದಿಂದ ಈ ಸ್ವಇಚ್ಛೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಈ ಸ್ವಇಚ್ಛೆದಲ್ಲಿ ನಿಮಗೆ ಆ ಮನಸ್ಸಿನ ತಳಹದಿ ನಕಾರಾತ್ಮಕದಿಂದ ಸಕಾರಾತ್ಮಕ ಮತ್ತು ಅದ್ಭುತವಾದ ಸ್ಥಿತಿಗೆ ತಗೊಂಡು ಹೋಗ್ಬೇಕು ಅಂತ ಒಂದು ಸಲ ನೀವು ನಿರ್ಧಾರ ಮಾಡಿದ್ರಿ ಅಂತಂದ್ರೆ 7 ದಿವಸದಲ್ಲಿ 3 ರಿಂದ 7 ದಿವಸದಲ್ಲಿ ನಿಮ್ಮ ಜೀವನ
ಸಂಪೂರ್ಣವಾಗಿ ಬದಲಾವಣೆ ಆಗ್ಬಿಡುತ್ತೆ. ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಇರಲಿ, ನಿಮ್ಮ ಜೀವನದಲ್ಲಿ ಏನೇ ಸುಖ ಇರಲಿ, ನಿಮ್ಮ ಜೀವನ ಯಾವ ರೀತಿ ಆದ್ರೂ ಇರಲಿ ಪರವಾಗಿಲ್ಲ, ಆದ್ರೆ ಈ ಪ್ರಯತ್ನ ಸ್ವಇಚ್ಛೆಯಿಂದ ನಿಮ್ಮ ಮನಸ್ಸಿನ ತಳಹದಿ ನಕಾರಾತ್ಮಕದಿಂದ ಸಕಾರಾತ್ಮಕ ಮತ್ತು ಅದ್ಭುತ ತಳಹದಿಗೆ ಯಾವಾಗ ನೀವು ಪರಿವರ್ತನೆ ಮಾಡ್ತಿರೋ, ನಿಮ್ಮ ಜೀವನದ ಶೈಲಿ ಬದಲಾವಣೆ ಆಗುತ್ತೆ, ನಿಮ್ಮ ಆಲೋಚನೆಯ ಪದ್ಧತಿ ಬದಲಾವಣೆ ಆಗುತ್ತೆ, ನಿಮ್ಮ ಮಾತಿನ ಶೈಲಿ ಬದಲಾವಣೆ ಆಗುತ್ತೆ, ನಿಮ್ಮ ಜೀವನದ ಶೈಲಿ ಆಟೋಮೆಟಿಕ್ ಬದಲಾವಣೆ ಆಗ್ಲೇಬೇಕು, ಕಂಪಲ್ಸರಿ ಆಗ್ಲೇಬೇಕು. ಬೇರೆ ದಾರಿ ಇಲ್ಲ ನಿಮ್ಮ ಜೀವನಕ್ಕೆ. ಅದು ಅದ್ಭುತವಾಗಿ ಪರಿವರ್ತನೆ ಆಗ್ಲೇಬೇಕು. ಅದೇ ಆನಾಪಾನಸತಿ ಧ್ಯಾನ ಮಾಡಿ ನಿಮ್ಮ ಜೀವನವನ್ನು ಹೀಗೆ ಬದಲಾವಣೆ ಮಾಡ್ಕೊಳ್ರಿ ಅಂತ ಪತ್ರಿ ಸರ್ ನಮಗೆ ಸಾರಿ ಸಾರಿ ಹೇಳಿದ್ರು. ಬಾಯಿ ಮುಚ್ಕೊಂಡಿರು, ಕೆಲ್ಸ ಇದ್ರೆ ಮಾತ್ರ ಬಾಯಿ ತೆಗಿ ಅಂತ ಹೇಳಿದ್ರು ಸರ್. ಸೈಲೆನ್ಸ್, ನಿಶಬ್ದತೆ. ನಿನಗೇನಾದ್ರೂ ಕೆಲ್ಸ ಇದ್ರೆ ಮಾತ್ರ ಮಾತಾಡು. ಅನವಶ್ಯಕವಾದ ಮಾತುಗಳನ್ನು ಮಾತಾಡಬೇಡ. ಅನವಶ್ಯಕವಾದ ಮಾತುಗಳನ್ನು ಮಾತಾಡಿ ನಿನ್ನ ಸೂಕ್ತ ಮನಸ್ಸಿನಲ್ಲಿ ಅದನ್ನೆಲ್ಲವನ್ನು ಮತ್ತೆ ಫೀಡ್ ಮಾಡ್ಕೊಂತ ಹೋಗ್ಬೇಡ. ಅದು ನಿನ್ನ ಜೀವನದ ಶೈಲಿಯ ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತೆ. ಹಾಗಾದ್ರೆ ನಾನು ಏನ್ ಮಾಡ್ಬೇಕು? ನಿರಂತರ ಧ್ಯಾನ ಮಾಡಬೇಕು. ಧ್ಯಾನದಿಂದ ನಮ್ಮ ಮನಸ್ಸಿನ ತಳಹದಿ ನಕಾರಾತ್ಮಕದಿಂದ ಸಕಾರಾತ್ಮಕಕ್ಕೆ, ಸಕಾರಾತ್ಮಕದಿಂದ ಅದ್ಭುತ ತಳಹದಿಯಾಗಿ ಪರಿವರ್ತನೆ ಆದಾಗ ನಿನ್ನ ಜೀವನ ಅದ್ಭುತವಾಗಿ ಪರಿವರ್ತನೆ ಆಗುತ್ತೆ. ಒಂದು ಕಬ್ಬಿಣದ ತುಂಡು, ಅದಕ್ಕೆ ಮ್ಯಾಗ್ನೆಟಿಕ್ ಎನರ್ಜಿ ಕೊಟ್ಟಾಗ, ಒಂದು ಕಬ್ಬಿಣದ ತುಂಡು ಅದಕ್ಕೆ ಗುರುತಾಕ್ಷಣ ಶಕ್ತಿಯನ್ನು ನಾವು ನೀಡಿದಾಗ ಅದಕ್ಕಿಂತ ಅದರ ತೂಕದ 3 ಪಟ್ಟು ತೂಕವನ್ನು ಎತ್ತುವ ಒಂದು ಶಕ್ತಿ ಅದಕ್ಕೆ ಬರುತ್ತೆ. ಆದ್ರೆ ಅದೇ ಒಂದು ಕಬ್ಬಿಣ ಗುರುತಾಕ್ಷಣ ಶಕ್ತಿಯನ್ನು ತೆಗೆದಾಗ ಒಂದು ಸಣ್ಣ ಹತ್ತಿಯ ತುಂಡನ್ನು ಕೂಡ ಎತ್ತಕ್ಕೆ ಅದಕ್ಕೆ ಶಕ್ತಿ ಇರಲ್ಲ. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ, ಇಲ್ಲಿ ಐರನ್ ತುಂಡು ನಮ್ಮ ಮನಸ್ಸು, ಗುರುತಾಕ್ಷಣ ಶಕ್ತಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್, ಸೂಕ್ತ ಮನಸ್ಸು. ಆ ಗುರುತಾಕ್ಷಣ ಶಕ್ತಿ ಈ ಒಂದು ಕಬ್ಬಿಣದ ತುಂಡಿಗೆ ಟಚ್ ಆಯ್ತು ಅಂದ್ರೆ ಇದರ ಪವರ್ ಯಾವ ರೀತಿ ಇರುತ್ತೆ ನೀವು ಊಹೆ ಮಾಡ್ಲಾರ್ದ್ರಿ. ಅದರ ತೂಕಕ್ಕಿಂತ 3 ಪಟ್ಟು ಹೆಚ್ಚು ಯಾವ ರೀತಿ ಲಿಫ್ಟ್ ಮಾಡ್ಬೋದು, ಅದೇ ರೀತಿ ಮನಸ್ಸಿನ ಕೆಪಾಸಿಟಿಗಿಂತ 3 times ಅದು ವರ್ಕ್ ಮಾಡೋ ಕೆಪಾಸಿಟಿ when it is attached to the subconscious mind and is in the same way. ಯಾವ ರೀತಿ ಗುರುತಾಕ್ಷಣ ಶಕ್ತಿ ಕಬ್ಬಿಣಕ್ಕೆ ರೀಚಾರ್ಜ್ ಮಾಡುತ್ತೋ ಅದೇ ರೀತಿ ಸಬ್ ಕಾನ್ಶಿಯಸ್ ಮೈಂಡ್ ನಮ್ಮ ಕಾನ್ಶಿಯಸ್ ಮೈಂಡ್ ನ ರೀಚಾರ್ಜ್ ಮಾಡುತ್ತೆ. ಅದ್ಭುತವಾಗಿ ಕೆಲಸ ಮಾಡೋದಕ್ಕೆ ನಿನಗೆ ಸಪೋರ್ಟಿವ್ ಆಗಿ ನಿಲ್ಲುತ್ತೆ. ಒಂದು ಬ್ಯಾಕ್ ಬೋನ್ ಆಗುತ್ತೆ, ಒಂದು ಫೌಂಡೇಶನ್ ಆಗುತ್ತೆ. ಫೌಂಡೇಶನ್ ಗಟ್ಟಿ ಇದ್ದಾಗ ಯಾವ ರೀತಿ ಬಿಲ್ಡಿಂಗ್ ಬಂದೋಬಸ್ತಾಗಿರುತ್ತೋ ಅದೇ ರೀತಿ ಸಬ್ ಕಾನ್ಶಿಯಸ್ ಮೈಂಡ್ ಸ್ಟ್ರಾಂಗ್ ಇದ್ದಾಗ ನಿಮ್ಮ ಕಾನ್ಶಿಯಸ್ ಮೈಂಡ್ ಕೂಡ ಅಷ್ಟೇ ಅದ್ಭುತವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಅದಕ್ಕೆ ನಾವು ಪುನರತಿ ಮನನಂ ಅಂತೇಳಿ ಹೇಳೋದು. ಪುನರತಿ ಮನನಂ, ಮನನ ಮಾಡ್ಕೊಳ್ತಾನೆ ಇರಬೇಕು. ಏನಂತ? ನಾನು ನಿರಂತರ ಧ್ಯಾನ ಮಾಡ್ತೀನಿ ಅಂತೇಳಿ. ಧ್ಯಾನ ಮಾಡ್ಲೇಬೇಕು. ಮತ್ತೆ ಮನನ ಮಾಡ್ತಾ ಇದೀನಿ ಅಂತೇಳಿ ಹಂಗೆ ಪೂರ್ತಿ ದಿವಸ ಮನನ ಮಾಡ್ಕೊಂತ ಧ್ಯಾನ ಮಾಡೋದಕ್ಕೆ ಕೂಡ್ಲಾರ್ದಂಗೆ ಇರಬಾರ್ದು. ಮನನ ಮಾಡ್ಕೊಂಡು ಅದ ಕಾರ್ಯರೂಪಕ್ಕೆ ತರಬೇಕು.
ಧ್ಯಾನ ಮಾಡಬೇಕು. ಪುನರತಿ ಮನನಂ, ಕಂಟಿನ್ಯೂಸ್ ಅಫರ್ಮೇಶನ್ಸ್, ಅದ್ಭುತವಾದ ಸ್ಟೇಟ್ಮೆಂಟ್ಗಳನ್ನ, ಅದ್ಭುತವಾದ ಹೇಳಿಕೆ. ಪತ್ರಿ ಸರ್ ಹೇಳಿದ ಸಾಕಷ್ಟು ಜ್ಞಾನದ ವಿಡಿಯೋಸ್ ಇದಾವೆ. ಅದನ್ನ ನಿರಂತರವಾಗಿ ಕೇಳ್ರಿ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರೆಕಾರ್ಡ್ ಆಗುತ್ತೆ. ಅದೇ ರೀತಿ ನೀವು ಜೀವನದಲ್ಲಿ ಪರಿವರ್ತನೆ ಆಗ್ತಾ ಬರ್ತೀರಿ. ಆದ್ರೆ ಎಲ್ಲದಕ್ಕೂ ನಾನು ಹೇಳಿದ್ನಲ್ಲ, ನಿಮ್ಮ ಸ್ವಇಚ್ಛೆ ಬಹಳ ಮುಖ್ಯ ರೀ. Your free will is very important for every activity changes in your life. ಏನೇ ಒಂದು ಬದಲಾವಣೆ ಆಗ್ಲಿ, ಒಂದು ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ, ಅದಕ್ಕೆ ಸ್ವಇಚ್ಛೆ ಅನ್ನೋದು ಬಹಳ ಮುಖ್ಯ ರೀ. If your free will is not permitted, if your free will is not ready, then you cannot do anything. ಏನೂ ಮಾಡೋದಕ್ಕಾಗೋದಿಲ್ಲ. ನಿಮ್ಮ ಸ್ವಇಚ್ಛೆ ಬಹಳ ಮುಖ್ಯ ರೀ. ಇಲ್ಲಿ ಸ್ವಇಚ್ಛೆ ಇದ್ರೆ ಮಾತ್ರ ನೀವು ಅನ್ಕೊಂಡಿದ್ದನ್ನ ಮಾಡ್ಬೋದು. ಸ್ವಇಚ್ಛೆ ಇಲ್ಲದೆ ನೀವು ಏನೂ ಮಾಡಕ್ಕಾಗಲ್ಲ. ನಿಮ್ಮ ಜೀವನದಲ್ಲಿ ಏನನ್ನು ನೀವು ಪಡೆಯೋದಕ್ಕಾಗಲ್ಲ. ಯು ಕ್ಯಾನಾಟ್ ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ. ವೆನ್ ಯುವರ್ ಫ್ರೀ ವಿಲ್ ಇಸ್ ಪರ್ಮಿಟೆಡ್, ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ. ನಿಮ್ಮ ಸ್ವಇಚ್ಛೆಯಿಂದ ನೀವು ನಿಮ್ಮ ಅಸ್ತಿತ್ವವನ್ನು ರೂಪಿಸಿಕೊಳ್ಳಬಹುದು, ಅದ್ಭುತವಾಗಿ ರೂಪಿಸಿಕೊಳ್ಬಹುದು. ಹಾಗಾದ್ರೆ ಆ ಸ್ವಇಚ್ಛೆ ಮಾಡೋದಾದ್ರೂ ಹೇಗೆ ಅಂತೇಳಿ ಮತ್ತೆ ಕೇಳಬೇಡಿ. ಯಾಕೆಂದ್ರೆ ಸ್ವಇಚ್ಛೆ ಮಾಡೋದು ನಾನು ಹೇಳ್ಕೊಡೋದಕ್ಕಾಗಲ್ಲ. ನಿಮ್ಮಿಂದನೇ ಬರಬೇಕು, ತಾನಾಗಿ ಬರಬೇಕು. ಅದನ್ನ ತರಿಸೋದಲ್ಲ, ಅದು ತಾನಾಗಿ ಬರಬೇಕು, ನಿಮ್ಮಿಂದ ಬರಬೇಕು. ಇನ್ನೊಬ್ಬರಿಂದ ಹೇಳಿದ್ರೆ ಬರೋಲ್ಲ. ಸ್ವಇಚ್ಛೆ ಹುಟ್ಟೋದು ನಿಮ್ಮಿಂದ, ನಿಮ್ಮ ಒಳಗಿಂದ, ನಿಮ್ಮ ಇಷ್ಟದಿಂದ ಹುಟ್ಟುತ್ತೆ. ಆ ಸ್ವಇಚ್ಛೆ ಮಾಡೋ ಕಾರ್ಯ ನಿಮ್ಮದು. ನಮ್ಮಂತ ಮಾಸ್ಟರ್ಸ್ 100 ಜನ ಬಂದು 100 ವಿಷಯವನ್ನು, 100 ಜ್ಞಾನವನ್ನು ಹಂಚೋಗ್ಬೋದು. ನೀವು ಸ್ವಇಚ್ಛೆ ಮಾಡ್ಲಿಲ್ಲಿದ್ರೆ ನಾವೆಲ್ಲ ಹೇಳಿದ್ದು ಹೊಳೆಯಲ್ಲಿ ಹುಂಚೆಣ್ಣೀರು ತೊಳೆದಾಗೆ ಆಗುತ್ತೆ, ಯಾವುದು ಕೆಲ್ಸಕ್ಕೆ ಬರಲ್ಲ. ಆದ್ರೆ ನೀವು ಸ್ವಇಚ್ಛೆ ಮಾಡಿದಾಗ ನಿಮ್ಮ ಜೀವನ ಅದ್ಭುತವಾಗಿ ಪರಿವರ್ತನೆ ಆಗುತ್ತೆ. ಇದು 100% ಗ್ಯಾರಂಟಿ. ನೋಡಿ, ಈಗ ಈ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಈ ಒಂದು ಸೂಕ್ತ ಮನಸ್ಸಿನ ಇನ್ನ ಶಕ್ತಿಗಳು ಹೇಳಬೇಕು ಅಂತಂದ್ರೆ, ಒಬ್ಬ ವ್ಯಕ್ತಿ ಜೈಲಲ್ಲಿ ಇಟ್ಟಿದ್ರು. ಅವನು ಏನೋ ತಪ್ಪು ಮಾಡಿದಕ್ಕೆ ಅವನ ಜೈಲಲ್ಲಿ ಹಾಕಿದ್ರು. ಅವನಿಗೆ 8 ರಿಂದ 10 ವರ್ಷ ಶಿಕ್ಷೆ ಆಗಿತ್ತು. ಆತ ಏನ್ ಮಾಡೋದಕ್ ಶುರು ಮಾಡ್ದ, ನಾನು ಇಲ್ಲಿ ಜೈಲಲ್ಲಿ ಖಾಲಿ ಕುಳಿತು ಏನ್ ಮಾಡ್ಬೇಕು, ಅವನು ಏನ್ ಮಾಡ್ದ, ತನ್ನ ಮನಸ್ಸಿನಲ್ಲಿ ಒಂದು ಚದುರಂಗದ ಒಂದು ಬೋರ್ಡ್ ನ ಕ್ರಿಯೇಟ್ ಮಾಡ್ಕೊಂಡ. ಬೋರ್ಡ್ ಕ್ರಿಯೇಟ್ ಮಾಡ್ಕೊಂಡು ದಿನನಿತ್ಯ ಏನ್ ಮಾಡ್ತಿದ್ದ, ಇಬ್ಬರ ಆಟನು ಆತೆ ಆಡ್ತಾ ಇದ್ದ. ಅವನ ಮನಸ್ಸಿನ ಚದುರಂಗದ ಒಂದು ಪಟದಲ್ಲಿ ಇವನು ಮತ್ತು ಎದುರಾಳಿಯ ಆಟ ಎರಡು ಇವನೇ ಆಡ್ತಾ ಇದ್ದ. ದಿನನಿತ್ಯ ಅವನು ಈ ರೀತಿ ಮೂವ್ಮೆಂಟ್ ಮಾಡಿದ್ರೆ ನಾನು ಯಾವ ರೀತಿ ಮೂವ್ಮೆಂಟ್ ಮಾಡಬೇಕು, ಅವನು ಕುದುರೆಯನ್ನು ಈ ರೀತಿ ತಗೊಂಡ್ಬಂದಾಗ ನಾನು ಒಂಟಿಯನ್ನು ಯಾವ ರೀತಿ ಮೂವ್ಮೆಂಟ್ ಮಾಡಬೇಕು, ಅವನು ಆನೆಯನ್ನು ಸರಿಸಿದಾಗ ನಾನು ಯಾವ ರೀತಿ ಆಪರೇಟ್ ಮಾಡಬೇಕು. ಇದನ್ನ ಅವನು ಯೋಚನೆ ಮಾಡ್ತಾ 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 ಅವೆಲ್ಲಾ ಮೂಮೆಂಟ್ ಅನ್ನು ದಾಖಲೆ ಮಾಡ್ತಾ 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 ಪ್ರಯತ್ನವನ್ನು ಪಡ್ತಾನೆ ಹೋದ.
ಸತತವಾದ ಪ್ರಯತ್ನ. ಕೊನೆಗೂ ಅವನ ರಿಹಾಯಿ ಅಂದ್ರೆ ಅವನ ಬಿಡುಗಡೆಯ ಒಂದು ಸಮಯ ಆಯ್ತು. ಅವನು ಹೊರಗಡೆ ಬಂದ ತಕ್ಷಣ ಅವನು ಡೈರೆಕ್ಟ್ ಆಗಿ ನಾವೇನು ಸ್ಟೇಟ್ ಚಾಂಪಿಯನ್ಶಿಪ್ ಅಂತ ಇರ್ತೀವಲ್ಲ, ಆ ತರ ಒಂದು ಚಾಂಪಿಯನ್ಶಿಪ್ಪಿಗೆ, ಚೆಸ್ ಚಾಂಪಿಯನ್ಶಿಪ್ಪಿಗೆ ಹೋಗಿ ಅಲ್ಲಿ ಸಂಪೂರ್ಣ ವಿಜಯಗೊಳ್ತಾನೆ. ನೋಡಿ, ಅವನು ಚೆಸ್ ಆಟವನ್ನು ಯಾವ ಕಾಂಪಿಟಿಷನ್ ಹೋಗ್ಲಾರ್ದಂಗೆ ಜೈಲಲ್ಲಿ ಸತತವಾಗಿ ಅವನ ಮನಸ್ಸಿನಲ್ಲೇ ಅವನು ಪಟಗಳನ್ನು ಕ್ರಿಯೇಟ್ ಮಾಡಿಕೊಂಡು ಈ ಎರಡೂ ಆಟ ಅವನೇ ಆಡಿ ಅವನ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಸ್ಟೋರ್ ಮಾಡಿಕೊಂಡು ಹೊರಗಡೆ ಬಂದು ಅದ್ಭುತವಾದ ಆಟ ಆಡಿದ. ದಟ್ ಈಸ್ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್. ಹಾಗೆ ನೋಡಿ, ಒಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ ಏನಂತ, ವೆನ್ ಮೆಡಿಟೇಷನ್ ಡೀಪನ್ಸ್ ಸಬ್ಕಾನ್ಶಿಯಸ್ ಮೈಂಡ್ ಬಿಕಮ್ಸ್ ಬ್ರಿಡ್ಜ್ ಟು ಸೋಲ್ ಅಂತ. ನಿಮ್ಮ ಧ್ಯಾನ ಯಾವಾಗ ಗಾಢವಾಗಿ ಫಲಿಸುತ್ತೋ, ನಿಮ್ಮ ಧ್ಯಾನ ಯಾವಾಗ ಗಾಢವಾಗಿ ಫಲಿಸುತ್ತೋ, ನಿಮ್ಮ ಒಂದು ಸೂಕ್ತ ಮನಸ್ಸು ನಿಮ್ಮ ಆತ್ಮಕ್ಕೆ ಸೇತುವೆ ಆಗುತ್ತೆ. ಯುವರ್ ಸಬ್ಕಾನ್ಶಿಯಸ್ ಮೈಂಡ್ ಬಿಕಮ್ಸ್ ಬ್ರಿಡ್ಜ್ ಟು ಯುವರ್ ಸೋಲ್. ಹಾಗಾದ್ರೆ ನನ್ನ ಸಬ್ಕಾನ್ಶಿಯಸ್ ಮೈಂಡ್ ನನ್ನ ಆತ್ಮಕ್ಕೆ ಸೇತುವೆ ಆಗುತ್ತೆ ಅಂದ್ರೆ ಎಷ್ಟು ಲಾಭ ಇದೆ ಇದಕ್ಕೆ. ನಿನ್ನ ಆತ್ಮದ ಆಳದಲ್ಲಿರುವ ಪ್ರತಿ ಒಂದು ಜ್ಞಾನವನ್ನು ಸೂಕ್ತ ಮನಸ್ಸು ತಗೊಳ್ಳೋದಕ್ಕೆ ಅರ್ಹತೆ ಇದೆ. ಸೂಕ್ತ ಮನಸ್ಸಿಗೆ ತಗೊಂಬರೋದಕ್ಕೆ ಸಾಧ್ಯವಿದೆ. ನಿಮ್ಮ ಸೂಕ್ತ ಮನಸ್ಸಿಗೆ ನಿಮ್ಮ ಆತ್ಮದ ಅಡಿಯಲ್ಲಿರುವ ಜ್ಞಾನವನ್ನು, ಶಕ್ತಿಯನ್ನು ಅದು ತಗೊಂಬರೋದಕ್ಕೆ ಅದಕ್ಕೆ ಸಾಧ್ಯ ಇದೆ. ಸೂಕ್ತ ಮನಸ್ಸು ಅಂದ್ರೆ ಅಷ್ಟು ಹಗುರವಾಗಿ ನೋಡಬೇಡಿ. ಸೂಕ್ತ ಮನಸ್ಸು ಅಂದ್ರೆ ಒಂದು ಅದ್ಭುತವಾದ ಒಂದು ಕ್ರಿಯಾಶಕ್ತಿ ನಮ್ಮೊಳಗಡೆ. ಆ ಸೂಕ್ತ ಮನಸ್ಸಿನಿಂದ ನಾವು ಅನ್ಕೊಂಡಿದ್ದನ್ನ ಸಾಧಿಸೋದಕ್ಕೆ ಸಾಧ್ಯವಿದೆ. ಅದಕ್ಕೆ ಹೇಳಿದ್ದು ವಾಟ್ ಇಟ್ ಕ್ಯಾನ್ ಡೂ ಅಂತ ಕೇಳೋದಕ್ಕಿಂತ ವಾಟ್ ಇಟ್ ಕೆನಾಟ್ ಡೂ ಅಂತೇಳಿ ಕೇಳಬಹುದು ಅಂತ ಹೇಳಿ. ಏನು ಮಾಡೋಕ್ ಆಗೋಲ್ಲ ಅದರಿಂದ ಅಂತೇಳಿ ಕೇಳ್ಬೇಕು ಹೊರತು ಏನು ಮಾಡೋಕ್ ಆಗುತ್ತೆ ಅಂತೇಳಿ ಕೇಳಕ್ ಆಗಲ್ಲ. ಅಂತ ಒಂದು ಅದ್ಭುತವಾದ ಕ್ರಿಯಾಶಕ್ತಿ ಸಬ್ ಕಾನ್ಶಿಯಸ್ ಮೈಂಡ್ ಇದು. ಆ ಸಬ್ ಕಾನ್ಶಿಯಸ್ ಮೈಂಡ್ ಅದ್ಭುತವಾಗಿ ಪರಿವರ್ತನೆ ಆಗಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ನಮ್ಮ ಧ್ಯಾನಿಗಳಿಗೆ. ಆ ಧ್ಯಾನಿಗಳು ಅದನ್ನ ಉಪಯೋಗಿಸ್ಕೊಂಡಾಗ ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಆ ರೀತಿ ನೀವು ನಿರಂತರವಾಗಿ ಆ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ನ ಯಾವ ರೀತಿ ಉಪಯೋಗಿಸ್ಕೋಬೇಕು, ಯಾವ ರೀತಿ ನೀವು ಅದರ ಜೊತೆಗೆ ಇರಬೇಕು, ಅದನ್ನ ನಿರಂತರವಾಗಿ ಥಿಂಕ್ ಮಾಡ್ರಿ. 3 ದಿವಸದಲ್ಲಿ 3 ರಿಂದ 7 ದಿವಸದಲ್ಲಿ ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೋಬಹುದು. ಒಂದು ಕನ್ನಡಿಯಲ್ಲಿ ನಿಂತ್ಕೊಂಡಾಗ ನಿನ್ನನ್ನು ನೀನು ಕೆಳಮಟ್ಟದಾಗ ನೋಡಬಾರ್ದು. ಯಾವಾಗ ಒಂದು ಕನ್ನಡಿಯಾಗಿ ನಿಂತ್ಕೊಂಡಾಗ ನಿನ್ನನ್ನು ನೀನು ಹೆಮ್ಮೆಯಿಂದ ನೋಡು. ನಿನ್ನ ಪ್ರತಿ ಒಂದು ಕಾರ್ಯ ನಿನ್ನ ಬದಲಾವಣೆಗೆ ಒಂದು ನಾಂದಿ ಹಾಡುತ್ತೆ. ನೀನು ಪ್ರತಿ ಒಂದು ಸಮಯದಲ್ಲಿ ನನ್ನಿಂದ ಆಗಲ್ಲ ಅನ್ನೋ ಒಂದು ಸ್ಥಿತಿ ಬಿಟ್ಟು ನನ್ನಿಂದ ಯಾಕಾಗಲ್ಲ ಅನ್ನೋ ಸ್ಥಿತಿಯನ್ನು ಸೃಷ್ಟಿ ಮಾಡಿಕೊಂಡು ಪ್ರಯತ್ನ ಮಾಡೋದನ್ನು ಕಲಿ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಹರಿಬರಿ ಟೆನ್ಷನ್ನು, ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು, ಅದು ಆಗಿಲ್ಲ, ಇದು ಆಗಿಲ್ಲ ಅನ್ನೋ ಸ್ಟ್ರೆಸ್ ಭಾವನೆಯಿಂದ ಹೊರಗಡೆ ಬಂದು ಎದ್ದ ತಕ್ಷಣ
ಒಂದು ಸುಂದರವಾದ ಧನ್ಯವಾದಗಳನ್ನು ತಿಳಿಸಿ ಆ ಭೂಮಿ ತಾಯಿಗೆ ಮತ್ತು ಪ್ರಕೃತಿ ಮಾತೆಗೆ ಮತ್ತು ಈ ವಿಶ್ವಕ್ಕೆ ಒಂದು ಧನ್ಯವಾದನ ತಿಳಿಸಿ, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ಒನ್ ಮೋರ್ ಡೇ ಆಫ್ ಲೈಫ್. ಇನ್ನೊಂದು ದಿನ ಜೀವಿಸೋದಕ್ಕೆ ನನಗೆ ಹಕ್ಕು ಕೊಟ್ಟೀಯಾ, ಅದಕ್ಕೆ ಧನ್ಯವಾದ ಹೇಳ್ತಾ ಇದ್ದೀನಿ, ಅದ್ಭುತವಾಗಿ ಜೀವನ ಮಾಡ್ತೀನಿ ನಾನು ಅಂತ ಹೇಳ್ತಾ ನಾವು ಆ ದಿನದ ಕಾರ್ಯ ಶುರು ಮಾಡಿದಾಗ ಎಷ್ಟು ಆನಂದವಾಗಿರ್ತೀವಿ. ಆದ್ರೆ ನಾವೇನ್ ಮಾಡ್ತೀವಿ, ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಂದ ಓಡೋದು, ಗಂಡನಿಂದ ಓಡೋದು, ಗಂಡ ಹೆಂಡ್ತಿನ್ ಬೈಯೋದು, ಹೆಂಡ್ತಿ ಗಂಡನ್ ಬೈಯೋದು, ಇದು ಎಲ್ಲಾರ ಮನೆಯಲ್ಲಿ ಕಾಮನ್ ರೀ. ಆದ್ರೆ ಅದನ್ನ ಬದಲಾವಣೆ ಮಾಡ್ಬೇಕು. ಬೆಳಿಗ್ಗೆ ನೀವು ಮಂತ್ರಗಳನ್ನಿಡ್ರಿ. ಪತ್ರಿಸಾರಿನ ಆಡಿಯೋಗಳನ್ನಿಡ್ರಿ, ಪತ್ರಿಸಾರ್ನ ಹಾಡ್ನ ಇಡ್ರಿ. ಬೆಳಿಗ್ಗೆ ನೀವು ಏನ್ ಕೇಳ್ತೀರಿ, ಬೆಳಿಗ್ಗೆ ನೀವು ಏನ್ ತಗೊಳ್ತೀರಿ ಬಹಳ ಮುಖ್ಯ ರೀ. ಅದರಿಂದ ಇಡೀ ದಿನವೂ ಸಾಗುತ್ತೆ. ಅದಕ್ಕೆ ಬೆಳಿಗ್ಗೆ ಮಾತ್ರ ನೀವು ಏನ್ ತಗೊಂತೀರಲ್ಲ, ಡೈರೆಕ್ಟ್ ಆಗಿ ಸಬ್ ಕಾನ್ಶಿಯಸ್ ಮೈಂಡ್ಗೆ ಅದು ಒಂದು ಸೂಪರ್ ಸ್ಟಫ್ ಇರಬೇಕು. ಅದ್ಭುತವಾದ ಸಂಗತಿಯನ್ನು ನಾವು ತುಂಬಿಸ್ಬೇಕದ್ರಲ್ಲಿ. ವೇದ ಮಂತ್ರಗಳಿದಾವೆ, ಉಪನಿಷತ್ತಿನ ಜ್ಞಾನ ಇದೆ, ಪತ್ರಿಸಾರಿ ಹೇಳಿರುವ ಜ್ಞಾನ ಇದೆ, ಪತ್ರಿಸಾರಿ ಹೇಳಿರುವ ಭಗವದ್ಗೀತದ ಜ್ಞಾನವಿದೆ, ಕೃಷ್ಣ ಹೇಳಿದ ಭಗವದ್ಗೀತದ ಜ್ಞಾನ ಇದೆ. ನಾವು ಸನಾತನ ಧರ್ಮದಲ್ಲಿರೋರಿ, ನಮಗೆ ಸಾಕಷ್ಟು ವಿಷಯಗಳಿದ್ದಾವೆ ತಿಳ್ಕೊಬೇಕಂದ್ರೆ. ಅದನ್ನ ದಯಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ನ್ಯೂಸ್ ಚಾನೆಲ್ ಮಾತ್ರ ಓಪನ್ ಮಾಡಿ. ಅದರಲ್ಲಿ 80% ನೆಗೆಟಿವ್ ತೋರಿಸ್ತಾರೆ. ಅದು ಪೂರ್ತಿ ಡೇ ನಿಮ್ಮಲ್ಲಿ ಕೊರಿತಾನೇ ಇರುತ್ತೆ. ನ್ಯೂಸ್ ಚಾನೆಲ್ ನೋಡ್ಬೇಕು, ಆದ್ರೆ ಬೆಳಿಗ್ಗೆ ಮಾತ್ರ ನೋಡಬಾರ್ದು. ಬೆಳಿಗ್ಗೆ ನೀವು ನಿಮ್ಮ ಕಣ್ಣು, ಕಿವಿ, ಮನಸ್ಸು ಇವು ಮೂರನ್ನು ಬಹಳ ಬಹಳ ಕೇರ್ಫುಲ್ ಆಗಿ ಇಟ್ಕೋಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಕಣ್ಣು ಏನನ್ನು ನೋಡ್ತಾ ಇದೆ? ಯಾಕೆ ನೇಚರಲ್ಲಿ ಕುತ್ಕೊಂಡು ಸೂರ್ಯನ ನೋಡ್ತಾ ಧ್ಯಾನ ಮಾಡ್ರಿ, ಪ್ರಕೃತಿಯನ್ನು ನೋಡ್ತಾ ಧ್ಯಾನ ಮಾಡ್ರಿ ಅಂತ ಹೇಳೋದು ಯಾಕೆ? ಆ ಕಣ್ಣಿನಿಂದ 80% ಎನರ್ಜಿ ಹೋಗ್ತಾ ಇದೀರಿ, ಹೊರಗಡೆ ಹೋಗುತ್ತೆ, ಪ್ಲಸ್ ಕಣ್ಣಿನಿಂದ ಎನರ್ಜಿನೂ ಒಳಗೆ ಹೋಗುತ್ತೆ. ಆ ಪ್ರಕೃತಿಯ ಒಂದು ಶಕ್ತಿಯನ್ನು ಒಳಗೆ ತಗೊಳ್ಳಿ. ಮತ್ತು ಏನ್ ಕೇಳಿಸ್ಕೊಳ್ತೀವಿ, ಕಿವಿಯಿಂದ ಏನ್ ಕೇಳಿಸ್ಕೊಳ್ತೀವಿ ಬೆಳಗ್ಗೆ ಡೈರೆಕ್ಟ್ ಸಬ್ ಕಾನ್ಶಿಯಸ್ ಮಾಡಿ ಹೋಗುತ್ತೆ. ಇದು ಎರಡಾದ ನಂತರ ನಿಮ್ಮ ಬಾಯಿ ಮಾತು, ಬೆಳಿಗ್ಗೆ ನೀವು ಏನ್ ಮಾತಾಡ್ತೀರಿ ಅನ್ನೋದು ಬಹಳ ಮುಖ್ಯ ರೀ. ಬೆಳಿಗ್ಗೆನೆ ನೀವು ಜಗಳ ಆಡ್ತಾ ಬಹಳ ಅದ್ಭುತವಾದ ಮಾತುಗಳು, ನುಡಿ ಮುತ್ತುಗಳು ಸಿಟ್ಟಿನಿಂದ ತೆಗೆದ್ರೆ ಇಡೀ ದಿನ ಕಂಪ್ಲೀಟ್ ಸ್ಮ್ಯಾಶ್. ಅದಕ್ಕೆ ಶಾಂತ ಚಿತ್ತದಿಂದ ಅದ್ಭುತವಾದ ಮಾತುಗಳು, ಎಂತ ಮಾತುಗಳು, ಶಾಂತಿ ರೀತಿಯಿಂದ ಇರಬೇಕು. ಮನಸ್ಸಿಗೆ ನೆಮ್ಮದಿ ಕೊಡುವಂತ ಮಾತುಗಳು ಇರಬೇಕು. ನಿಮ್ಮ ಕಿವಿಯನ್ನು ಹರ್ಷಗೊಳಿಸುವ ಶಬ್ದವಾಗಿರ್ಬೇಕು. ನಿಮ್ಮ ಕಿವಿಯಿಂದ ಕೇಳುವ ಶಬ್ದಗಳು ನಿಮಗೆ ಜ್ಞಾನವನ್ನು ತುಂಬಬೇಕು. ನಿಮ್ಮ ಮನಸ್ಸಿಗೆ ಒಂದು ಅದ್ಭುತವಾದ ಪರಿವರ್ತನೆ ಆಗುವ ವಿಷಯವನ್ನು ಕೊಡಬೇಕು. ನಿಮ್ಮ ಮನಸ್ಸಿಗೆ ಅದ್ಭುತವಾದ ತಳಹದಿಯನ್ನು ಕೊಡಬೇಕು. ಆವಾಗ ಮಾತ್ರ ಪರಿವರ್ತನೆ ಆಗೋದಕ್ಕೆ ಸಾಧ್ಯ. ಆವಾಗ ಮಾತ್ರ ಈ 3ರಿಂದ 7 ದಿವಸದ ಒಳಗೆ ಪರಿವರ್ತನೆ ಆಗೋದಕ್ಕೆ 100% ಸಾಧ್ಯ. Change your base from negative to positive and positive to miraculousness.
ಲೆಟ್ ಯುವರ್ ಮೈಂಡ್ ಬೇಸ್ ಬಿ ಇನ್ ಅ ಮಿರಾಕ್ಯುಲಸ್ ಸ್ಟೇಟ್. ನಿಮ್ಮ ಮನಸ್ಸಿನ ತಳಹದಿಯನ್ನು ನಕಾರಾತ್ಮಕದಿಂದ ಸಕಾರಾತ್ಮಕಕ್ಕೆ, ಸಕಾರಾತ್ಮಕದಿಂದ ಅದ್ಭುತದ ತಳಹದಿಗೆ ನೀವು ಬದಲಾವಣೆ ಮಾಡಿದಾಗ ಮಾತ್ರ ನೀವು ಅನ್ಕೊಂಡಿದ್ದನ್ನ ಸಾಧಿಸಬಹುದು ಸ್ನೇಹಿತರೆ. ಎಸ್, ನೋಡಿ, ಮಹಾವತಾರ್ ಫೌಂಡೇಶನ್ಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆಂದ್ರೆ ನನಗೆ ಇವತ್ತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಸ್ನೇಹಿತರೆ, ನಾನು ಹೆಚ್ಚು ಸ್ಪೀಚ್ ಕೊಡೋದಕ್ಕೆ ನನಗೆ ಬರೋಲ್ಲ. ನಾನು ಏನ್ ಹೇಳಿದ್ರು ಸ್ವಲ್ಪವಾಗಿ ಹೇಳ್ತೀನಿ, ಅಲ್ಪವಾಗಿ ಹೇಳ್ತೀನಿ. ನನ್ನ ವೈಯಕ್ತಿಕ ಅನುಭವದ ಮಾತುಗಳು ಹೇಳ್ತೀನಿ. ಯಾಕೆಂದ್ರೆ ನನಗೆ ಹೆಚ್ಚು ಮಾತಾಡೋದಕ್ಕೆ ನನಗೆ ಬರೋಲ್ಲ. ಆ ಕಾರಣದಿಂದ ನನ್ನ ಸ್ಪೀಚ್ ಯಾವಾಗೂ ಬಹಳ ಚಿಕ್ಕದಾಗಿರುತ್ತೆ. ನಿಮ್ಮ ಮನಸ್ಸಿಗೆ ನಾಟೋ ಹಾಗಿರುತ್ತೆ, ಅದು ಮಾತ್ರ ನಾನು ಹೇಳಬಲ್ಲೆ. ಹಾಗಾಗಿ ಧನ್ಯವಾದಗಳು ಮಹಾವತಾರ್ ಫೌಂಡೇಶನ್ಗೆ ಮತ್ತು ಮೇಡಮ್ ನಂದಾ ಮೇಡಮ್ ಅವ್ರಿಗೆ ಮತ್ತು ಈ ಮಹಾವತಾರ್ ಫೌಂಡೇಶನ್ ಹಿಂದಗಡೆಯಿಂದ ನಿಂತಿರುವ ಎಲ್ಲಾ ಶಕ್ತಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.